ಇನ್ನು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿಗಮದ ಅಧ್ಯಕ್ಷ ದದ್ದಲ್ಗೂ ಕೂಡ ಢವಢವ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ಅಧ್ಯಕ್ಷ ದದ್ದಲ್ ಮನೆಯಲ್ಲಿ ಮಹತ್ವದ ಸಾಕ್ಷ್ಯಗಳು ಕೂಡ ಲಭ್ಯವಾಗಿವೆಯಂತೆ. ಮನಿ ಲಾಂಡ್ರಿಂಗ್ ಕುರಿತಂತೆ ಹಲವು ಮಹತ್ವದ ಸಾಕ್ಷ್ಯಗಳು ಲಭ್ಯವಾಗಿದೆ. ಸಾಕ್ಷಿ ಲಭ್ಯವಾದ ಹಿನ್ನೆಲೆ ಬಸನಗೌಡ ದದ್ದಲ್ಗೆ ಈಗ ಬಂಧನದ ಭೀತಿ ಶುರುವಾಗ್ಬಿಟ್ಟಿದೆ. ಸೊ ಹಾಗಾಗಿ ನಿನ್ನೆ ಎಸ್ಐಟಿ ಅಧಿಕಾರಿಗಳ ಮೇಲೆ ಒತ್ತಡ ಕೂಡ ಹಾಕಿದ್ರು, ದಯವಿಟ್ಟು ನೀವು ನನ್ನನ್ನು ಅರೆಸ್ಟ್ ಮಾಡಿ ಅಂತ. ನೀವು ಅರೆಸ್ಟ್ ಮಾಡದೇ ಇದ್ರೆ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಅಂತ. ನಿನ್ನೆ ಅವರು ಕೂಡ ಬೆಳಗ್ಗೆ ವಿಚಾರಣೆಗೆ ಹೋದವರು ಸಂಜೆ 7:30ವರೆಗೂ ವಿಚಾರಣೆಯನ್ನ ಎಸ್ಐಟಿ ಕಚೇರಿಯಲ್ಲಿ ಎದುರಿಸಿದ್ದಾರೆ. ಶಾಸಕ ಬಸನಗೌಡ ದದ್ದಲ್ನ ಇಡಿ ಬಂಧಿಸುವಂತಹ ಸಾಧ್ಯತೆ ಸದ್ಯಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್. ಈಗ ನಾಗೇಂದ್ರ ಅವರನ್ನ ಇಡಿ ಬಂಧನ ಮಾಡಿ ಆಯ್ತು, ದದ್ದಲ್ ಅವರನ್ನ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಅದನ್ನ ತಪ್ಪಿಸಿಕೊಳ್ಳುವಂತಹ ನಾನಾ ಪ್ರಯತ್ನ ದದ್ದಲ್ ಮಾಡ್ತಿದ್ದಾರೆ. ಹೀಗಿದ್ರೂ ಕೂಡ ಇಡಿ ಅಧಿಕಾರಿಗಳು ಯಾವುದೇ ಕ್ಷಣ ಅರೆಸ್ಟ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಏನೇನ್ ಮಾಹಿತಿ ಇದೆ? ಸಭಾ, ಈಗ ನಾಗೇಂದ್ರ ಬಳಿಕ ದದ್ದಲ್ ಅವ್ರಿಗೆ ಸಂಕಷ್ಟ ಎದುರಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಡಿ ಅಧಿಕಾರಿಗಳು ಇಲ್ಲಿ ಪ್ಯೂರ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರೋದು ಅಥವಾ ಎನ್ಕ್ವೈರಿಯನ್ನ ಮಾಡ್ತಾ ಇರೋದು ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟಂತೆ. ಅಂದ್ರೆ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋ ಒಂದು ಮಾಹಿತಿಯ ಹಿನ್ನೆಲೆ ECIR ಅನ್ನ ದಾಖಲು ಮಾಡ್ತಾರೆ. ಅಂದ್ರೆ ಪ್ರಾಥಮಿಕ ಸಾಕ್ಷಿಯನ್ನ ಕಲೆ ಹಾಕಿ ಅದಾದ ನಂತರ ECIR ಅನ್ನ ದಾಖಲು ಮಾಡಿಕೊಂಡು ಅದಾದ ನಂತರ ದಾಳಿಯನ್ನ ಮಾಡಿದ್ರು. ಈಗಾಗಲೇ ನಾಗೇಂದ್ರ ಅವರ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು. ಜೊತೆಗೆ ದದ್ದಲ್ ಅವರ ನಿವಾಸದ ಮೇಲೆ ಕೂಡ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ. ಜೊತೆಗೆ ಅವರ ಆಪ್ತ ಸಂತೋಷ್ ಅವರನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದಿರೋದ್ರಿಂದ ಈಗ ಸದ್ಯ ಇಡಿ ಅಧಿಕಾರಿಗಳಿಗೆ ಮನೆಯ ಒಳಗಡೆ ಜೊತೆಗೆ ಅವರ ಆಪ್ತರ ವಿಚಾರಣೆ ಸಂದರ್ಭದಲ್ಲಿ ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಆ ನಿಗಮದ ಹಣಕ್ಕೆ ಸಂಬಂಧಪಟ್ಟಂತೆ ಲಾಂಡ್ರಿಂಗ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳು ಇಡಿ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಜೊತೆಗೆ ಈ ಮನಿ ಲಾಂಡ್ರಿಂಗ್ ನಲ್ಲಿ ದದ್ದಲ್ ಅವರ ಗಮನಕ್ಕೂ ಕೂಡ ಈ ಒಂದು ಮಾಹಿತಿ ಬಂದಿತ್ತು. ಜೊತೆಗೆ ದದ್ದಲ್ ಅವರ ಮುಖಾಂತರವಾಗಿ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಗೆ ಈಗ ಪ್ರಾಥಮಿಕ ಹಂತದ ಸಾಕ್ಷ್ಯಗಳು ಕೂಡ ಲಭ್ಯವಾಗಿದೆ. ಹಾಗಾಗಿ ಕಲೆಕ್ಟಿವ್ ಎವಿಡೆನ್ಸ್ ಗಾಗಿ ಅವರು ಕಾಯ್ತಾ ಇದ್ದಾರೆ. ಅಂದ್ರೆ ಎವಿಡೆನ್ಸ್ ಗಳು ಎಲ್ಲವೂ ಕೂಡ ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ ಇಟ್ಕೊಂಡು ನಂತರ ಫರ್ದರ್ ಪ್ರೊಸೀಜರ್ ಅನ್ನ ಮಾಡಬೇಕು ಅಂತ ಈಗಾಗಲೇ ಕಂಪ್ಲೀಟ್ ಆದ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ನಾಗೇಂದ್ರ ಬಳಿಕ ಈಗ ದದ್ದಲ್ ಅವ್ರಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಭಾ ರೈಟ್ ಸಂದೇಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನಾಗೇಂದ್ರ ಬಂಧನದ ಬಳಿಕ ದದ್ದಲ್ಗೂ ಕೂಡ ಈಗ ಬಂಧನದ ಭೀತಿ ಶುರುವಾಗ್ಬಿಟ್ಟಿದೆ. ಸೊ ಹಾಗಾಗಿ ಎಸ್ಐಟಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರೋ ಪ್ರಯತ್ನ ಮಾಡಿದ್ರು, ಅವ್ರನ್ನ ಅರೆಸ್ಟ್ ಮಾಡುವಂತೆ. ಆದರೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬೆಳಗ್ಗೆಯಿಂದ ಸಂಜೆ 7:30ವರೆಗೂ ಅವರ ತೀವ್ರ ವಿಚಾರಣೆಯನ್ನು ನಡೆಸಿ ಕಳಿಸಿದ್ದಾರೆ. ಇವತ್ತು ಕೂಡ ಅವರಿಗೆ ನೋಟಿಸ್ ನೀಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.